ದಿನಾಂಕ 14/12/2023 ಗುರುವಾರ ನಮ್ಮ ಶಾಲೆಯಲ್ಲಿ ಉರ್ದು ಮತ್ತು ಕನ್ನಡ ಶಾಲೆಯ ಕಾಂಪೌಂಡ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮರಳೂರು ದಿಣ್ಣೆ ಉರ್ದು ಮತ್ತು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡ್ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಶ್ರೀಮತಿ ಸೂರ್ಯಕಲಾ ಮೇಡಮ್ ಅನ್ನೋರು ಅವರ ಅಮೃತ ಹಸ್ತದಿಂದ ಈ ಕಾಂಪೌಂಡ್ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿದರು. ಅದರ ಜೊತೆಯಲ್ಲಿ ನಮ್ಮ ಬಸವರಾಜ್ ಸಾರ್ ಅವರು ಹಾಗೂ ಸತೀಶ್ ಸಾರ್ ಅವರು, ರಂಗಪ್ಪ ಸಾರ್ ಅವರು ಅವರೆಲ್ಲರೂ ಸೇರಿ ಬಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನುಸ್ರತ್ ಜಬೀನ್ ಮೇಡಮ್ನವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಗಿಡ ನೀಡುವಂತಹ ಕಾರ್ಯಕ್ರಮ ಹಾಗೂ ಕನ್ನಡ ಟೀಚರು ಹಾಗೂ ಅಂಗನವಾಡಿ ಮೇಡಮ್ನವ್ರಿಗೂ ಬೀಗ ಕೊಡುವಂಥ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ವಿ. ಒಳ್ಳೆಯ ವಿಜೃಂಭಣೆಯಿಂದ ನಮ್ಮ ಶಾಲೆಯ ಪೋಷಕರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದರು. ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ SDMC ಪರವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳು ಅವರವರಿಗೆ ನಮ್ಮ ಹೃದಯಪೂರ್ವಕ ಅವರಿಗೆ ಅಭಿನಂದನೆಗಳನ್ನು ಸೇರಿಸಿ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಈ ಒಂದು ಶಾಲೆಗೆ ತುಂಬ ಸಂತೋಷದಿಂದ ಬಂದಿದ್ದೆ. ಏಕೆಂದರೆ ಇಲ್ಲಿ ಶ್ರಮ ಇದೆ, ವಿಲ್ ಪವರ್ ಇದೆ, ಆಸಕ್ತಿ ಇದೆ. ಈ ಒಂದು ಶಾಲೆಯ ಅಭಿವೃದ್ಧಿಯನ್ನು ಸಾಧಿಸಬೇಕಾಗಿದೆ ಅನ್ನುವ ಒಂದು ಮನೋ ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ನಾನು ತುಂಬ ಹೃದಯದಿಂದ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಶಾಲಾ ಪರವಾಗಿ, ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಮುಖಾಂತರ ನಿಜಕ್ಕೂ ಮುಂದೆ ಈ ಮಗು, ಈ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದು ಸಂಗೀತಕಾರರಾಗಿ, ಒಂದು ಹಿಂದೂಸ್ತಾನಿ ಗಾಯಕಿಯಾಗಿ ಹೊರಹೊಮ್ಮೋದ್ರಲ್ಲಿ ಸಂದೇಹನೇ ಇಲ್ಲ. ಅಷ್ಟು ಚೆನ್ನಾಗಿ ಆ ಒಂದು ಗಾಯನವನ್ನು ಅವರು ಇಲ್ಲಿ ತಿಳಿಸ್ಕೊಟ್ಟು ನಿಮ್ಮ ಪ್ರೇಯರ್ ಮುಖಾಂತರ ಪ್ರಾರ್ಥನೆಯನ್ನು ಏನು ಮಾಡ್ತಿರೋ ಅದು ತಿಳಿಸ್ಕೊಟ್ಟಂಥದ್ದು ನಿಜವಾಗೂ ಇಂತಹ ಒಂದು ಪ್ರತಿಭೆಗಳು, ಎಲ್ಲ ಹಂತದ ಪ್ರತಿಭೆಗಳು ಕೂಡ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿದೆ ಅಂತಂದರೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅವರ ಒಂದು ಶ್ರಮಕ್ಕೆ ಆಭಾರಿಯಾಗಿದ್ದೀವಿ ಅಂತ ಹೇಳ್ತೀನಿ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ, ನಮ್ಮ ಶಿಕ್ಷಣ ಇಲಾಖೆ ನಿಮಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು, ಉತ್ತೇಜನಗಳನ್ನು ನೀಡಿದೆ. ಅವುಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮಲ್ಲಿ ಯಾವ ಮಕ್ಕಳು ಕೂಡ ಮನೇಲಿ ಇರಬಾರ್ದು, ಆ ಗೈರಾಜರಾಗಬಾರ್ದು. ಅದು ನನ್ನ ಕಳಕಳಿ.